ಇತ್ತೀಚೆಗೆ ಎಡೆಬಿಡದ ಸುರಿದ ಮಳೆಯ ಸಂದರ್ಭ ಮೊಂಟೆಪದವು ಹಿತ್ತಿಲುಕೋಡಿ ಎಂಬಲ್ಲಿ ಕಾಂತಪ್ಪ ಪೂಜಾರಿಯವರ ಮನೆಯ ಮೇಲೆ ಗುಡ್ಡ ಕುಸಿದು ನಡೆದ ಅವಘಡ ಹಾಗೂ ದೇರ್ಲಕಟ್ಟೆಯ ಕಾನಿಕೆರೆಯಲ್ಲಿ ನಡೆದ ದುರಂತದ ಮನೆಗೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ನೀಡಿದರು. ಪವಿತ್ರ ಹಜ್ ಯಾತ್ರೆಯಿಂದ ನಿರ್ಗಮಿಸಿದ ಬಳಿಕ ಯುಟಿ ಖಾದರ್ ಅವಘಡ ನಡೆದ ಸ್ಥಳ ಪರಿಶೀಲಿಸಿ ಕುಟುಂಬದವರಿಗೆ ಧೈರ್ಯ ತುಂಬಿ ಸಾಂತ್ವನದ ಮಾತುಗಳನ್ನಾಡಿದರು. ಆರ್ಡರ್ ಮಳೆಗಾಲ ಮುಗಿತದೆ ಮಾರ, ಈಗ ಮಳೆಗಾಲದ ಆಗಬೇಕಲ್ಲ, ಇಮಿಡಿಯೇಟ್ ಎಮರ್ಜೆನ್ಸಿ ವರ್ಕ್ ಹಾಗೆ. ಈಗ ಜಾತ್ರೆ ಮತ್ತೆ ಸೆಕೆಂಡ್ ಅಂತ ನೀವೇ ಜವಾಬ್ದಾರ ಆಗ್ತೀರಿ. ಒಮ್ಮೆಲೆ ಬಿದ್ದು ಬೀಳ್ತಿದೆ, ಇಲ್ಲಿ ಮನೆ ಇದೆ, ಡೇಂಜರ್ ಇದೆ, ನಮ್ಗೆ ಗೊತ್ತಿಲ್ಲ, ಹೌದಾ? ಆಗ ನಾವು ಫಸ್ಟ್ ಕೆಲಸ ಇನ್ನು ಮುಂದಕ್ಕೆ ಆಗದ ರೀತಿ ಅದನ್ನು ಫಸ್ಟ್ ನೋಡ್ಕೊಳ್ಬೇಕು. ಮುಂದಕ್ಕೆ ಆಗದ ರೀತಿ ಅದನ್ನು ಪರ್ಮನೆಂಟ್ ಕಟ್ಟಲಿಕ್ಕೆ ಆಗೋದಿಲ್ಲ. ಸ್ವಂತ ತಿಳ್ಕೊಂಡ್ರೆ ಗೌರ್ಮೆಂಟ್ ಕೂಡ ಇವರಿಗೆ ಅದನ್ನು ಮುಟ್ಲಿಕ್ಕೆ ಸಾಧ್ಯನೂ ಕೂಡ ಇಲ್ಲ ಅಲ್ವಾ? ಮತ್ತು ಈಗ ಇವರೇ ಮಾಡಲಿಕ್ಕೆ ಇವರ ಮೈಂಡ್ ಸೆಟ್ಟಲ್ಲಿ ಮಗಳು ಕಲ್ತ್ಕೊಂಡಿದ್ದಾರೆ, ಮನೆ ಕಲ್ತ್ಕೊಂಡು ಮೈಂಡ್ ಸೆಟ್ಟಲ್ಲಿ ತಲೆಗೆ ಹೋಗೋದು ಕೂಡ ಇಲ್ಲ. ಅದಕ್ಕೆ ಆ ಪ್ರೊಟೆಕ್ಷನ್ ಏನು ನಾವಲ್ಲೇ ಮಾಡಿಸಿ ಈಗ ಬಿಡಬೇಕು ಫಾರ್ 2 months. ಮಳೆಗಾಲದ ನಂತರ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡುವಂಥದ್ದು. ಎಲ್ಲ ಜಾಗ ಬಿಡೋರು ಇದೆಲ್ಲ ಕುಡಿಯೋದು ಅದೆಲ್ಲ ಮೊದಲ ಬಿಚ್ಚಿದೆ. ನೆರಗಿನ ಸೌಲಕ್ಕೆ ಕೇಳ್ತೊಂಡ್ರೆ ನಂಗೆ ಅರ್ಬೆಂದು ಕಾಣ್ಲಿ ಚಿಮ್ಮರ ಕೈ ಎಷ್ಟು ಕಾಣ್ಲಿ ಹುಡುಗ ತಂಗಿ ಒಂದು ಸೌಂಡಿ ಕಿರಿಕಿರ ನೆರಗಿನ ಸೌಂಡಿ ಸೊಪ್ಪು ಇಟ್ಟು ಹಾಲಲ್ಲಿ ಮಳೆ ಇದ್ರಲ್ಲಿ ಎಂದಾಯ್ತು ಗೊತ್ತೇ ಇಲ್ಲ. ಅವ್ರಿಗೆ 3 ಕಿಲೋಮೀಟರ್ ಅಲ್ಲಿ ಅದೇ ಅಪರದವ್ರು ಮಂಜೇಶ್ವರ ಹಸ್ರಪುರದಲ್ಲಿ ಅವನಲ್ಲಿ ಇಕ್ಕಿಲ್ಲ ಗಟ್ಟಿ ಮಣ್ಣಲ್ಲಿ ಎಲ್ಲ ಕಂಪ್ಲೀಟ್ ಮಳೆ അതിലേ ഉള്ളി ഇപ്പം മണ്ണെടുത്ത് ഇൻക്ക് അവിടെ കണ്ടല്ലേ ಇದು ಬಲ್ಚಗೊಂಡಲ್ಲೇ ಇನ್ನೂ ಜರಿ
ಅದು ಬೇರೆ ಅದು ಮುಂದೆ ಮತ್ತೆ ಮಡಿಕೆಯಲ್ಲಿ ಯಾರು ಮಣ್ಣು ಎತ್ತಿ ಕೊಡ್ಲೇಬೇಕು ಅದೇ ನಾನು ಪವಿತ್ರವಾದ ಹಜ್ ಯಾತ್ರೆ ನಾನು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ವಿವಿಧ ಕಡೆ ಪ್ರಕೃತಿ ವಿಕೋಪದಿಂದ ಭಾಳಷ್ಟು ಹಾನಿಯಾಗಿತ್ತು. ಅದರಲ್ಲಿ ಹೆಚ್ಚು ಹಾನಿಯಾದ ಒಂದು ಮೊಂಟೆಪದ ಮಂಜನಾಡಿಯ ಮೊಂಟೆಪದವನ್ನಾಗಿ ಅಲ್ಲಿ ಬಹುಶಃ ನಾವು ಆ ಮನೆಯಿಂದ 3 ಜನ ನಾವು ಕಲ್ಕೊಂಡಿದ್ದೆವು. ಅವರ ಅಂತ್ಯ ಸಂಸ್ಕಾರದ ಕಾರ್ಯಕ್ಕೆ ಇವತ್ತು ಶ್ರದ್ಧಾಂಜಲಿಯ ಆ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಂಡು ಆ ಕುಟುಂಬ ಜೊತೆ ಚರ್ಚೆ ಮಾಡಿ ಇದೀಗ ಕಾಣೆಕೆರೆಯಲ್ಲಿ ಕೂಡ ಇವತ್ತು ಒಂದು ಗುಡ್ಡ ಮನೆಯ ಪಕ್ಕದ ಗುಡ್ಡ ಜರಿದು ಬಿದ್ದು ನೌಶಾದ್ ಮಗಳು ಇವತ್ತು ಆ ಒಂದು ಸೋದರಿ ಇವತ್ತು ತೀರಿ ಹೋಗಿದ್ದಾರೆ. ಅವ್ರ ಕುಟುಂಬಕ್ಕೆ ಇವತ್ತು ಭೇಟಿ ಕೊಟ್ಟು ಅವರ ಸ್ವಾತಂತ್ರ್ಯ ಅದರ ಜೊತೆಯಲ್ಲಿ ಇದು ಈ ಪರಿಸ್ಥಿತಿ ಇವತ್ತು ಅದನ್ನು ಅವಲೋಕಿಸಿದ್ದೇನೆ. ಬಹುಶಃ ಅತ್ಯಂತ ಗಂಭೀರವಾದ ವಿಚಾರ. ಹೇಗೆ ಆಯ್ತಂತೆ ನಮ್ಗೆ ಕೂಡ ಅದನ್ನು ಕಂಡಿಲಿಕ್ಕೆ ಆಗಂಥ ಪರಿಸ್ಥಿತಿ ಇದೆ. ಮಳೆಗಾಲ ಮುಗಿಯೋ ತನಕ ಇದನ್ನು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ BDO ಮತ್ತು AC ಹೇಳಿದೆ, ನಮ್ಮ ಪಂಚಾಯತ್ ಸದಸ್ಯರಿದ್ದಾರೆ, ತಾತ್ಕಾಲಿಕವಾಗಿ ಇದ್ದಂಥ ಕೂಡ ಇನ್ನೂ ಕೂಡ ಜಾಸ್ತಿ ಜರಿಯದ ರೀತಿಯಲ್ಲಿ ಅದನ್ನು ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅದನ್ನು ಸೂಚಿಸಿದ್ದೇವೆ. ಅದನ್ನು ವಹಿಸಿಕೊಂಡು ಆದಷ್ಟು ಮಾಡ್ತೇವೆ. ಮತ್ತು ಇದು ನಮ್ಮ ಕಾನೂನು ನಿಯಮ ಪ್ರಕಾರ ಇಂಥ ಗುಡ್ಡೆ ಜರಿದ ಮನೆ ಪಕ್ಕದಲ್ಲಿ ಕಟ್ಟಿಕೊಡಲಿಕ್ಕೆ ಕೂಡ ಆಗುವುದಿಲ್ಲ. ಅದರ ಪಕ್ಕದ ವಿಕೋಪದಲ್ಲಿ ಕಳಿಸಲ್ಲ ನಾವು ಇದಕ್ಕೆ ಪರ್ಮಿಷನ್ ಕೊಡಬೇಕಂತ ಕೇಳಿದ್ದೇವೆ. ಇದನ್ನು ಮತ್ತೊಮ್ಮೆ ನಮ್ಮ ರೆವೆನ್ಯೂ ಸಚಿವರು ಕೂಡ ನಾನು ಮಾತಾಡ್ತೇನೆ. ಹಾಗೇನಾದರೂ ಪರ್ಮಿಷನ್ ಸಿಕ್ಕಿದರೆ ಇಂಥ ಕೆಲವು ಫುಲ್ಲಲ್ಲಿದ್ದು ಕೂಡ ಸ್ವಲ್ಪ ಮಟ್ಟಿನ ಸಹಾಯ ಮಾಡಲಿಕ್ಕಾದರೂ ಕೂಡ ಇವತ್ತು ಆಗ್ತದೆ. ಇದನ್ನು ಮತ್ತೊಮ್ಮೆ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ನಾನು ತರ್ತೇನೆ. ಪ್ರಕೃತಿ ವಿಕೋಪದಲ್ಲಿ ಆದಂಥ ಅನಾಹುತಕ್ಕೆ ಯಾವುದೇ ನೀತಿ ನಿಯಮಗಳನ್ನು ಸಡಿಲಗೊಳಿಸಿ ಆ ಒಂದು ಸಂರಕ್ಷಣೆ ಕೆಲಸ ಸಂಪೂರ್ಣ ಅಲ್ಲದಿದ್ದು ಕೂಡ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಲಿಕ್ಕೆ ಅದ ಅವಕಾಶ ಜನಪ್ರತಿನಿಧಿಗಳ ಆ ಒಂದು ಅನುದಾನಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಕೇಳ್ತೇನೆ.